ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ಸಲ್ಲಿ ನಾನು ಇವತ್ತು ನಮ್ಮ ಊರ ಹಬ್ಬದ್ದು ವ್ಲಾಗ್ಸ್ ಮಾಡಿದ್ದೀನಿ. ನಮ್ಮೂರಲ್ಲಿ ಹಬ್ಬ ಹೆಂಗೆ ಮಾಡ್ತೀವಿ ಮತ್ತು ನಮ್ಮೂರ ಹಬ್ಬದ ಜಾತ್ರೆ ಎಲ್ಲಿ ನಡೆಯುತ್ತೆ ಅನ್ನೋದನ್ನು ವ್ಲಾಗ್ ಮಾಡಿದ್ದೀನಿ. ಇದು ಬಂದು ನಾವು ಮುನೇಶ್ವರ ಸ್ವಾಮಿಗೆ ತಂಬಿಟ್ಟಿನ ಆರತಿ ಮಾಡಿ ನಾವು ಕೋಳಿನ ಒಪ್ಪಿಸಿ ನಾವು ಪೂಜೆ ಮಾಡ್ತೀವಿ. ಇದು ನಮ್ಮ ತಾತ ನಮ್ಮ ಮುತ್ತಾತ ಅವರೆಲ್ಲ ಅವತ್ತಿಂದ ಬೆಳೆಸ್ಕೊಂಬಂದಿರೋ ಸಂಪ್ರದಾಯ. ಇದನ್ನು ನಾವು ಇವತ್ತಿಗೂ ಅದನ್ನು ಹಂಗೆ ಪಾಲಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ದೊಡ್ಡ ಆಲದ ಮರ, ಬಿಗ್ ಬ್ಯಾನಿಯನ್ ಟ್ರೀ ಅಂತ ತುಂಬ ಫೇಮಸ್ಸು ಈ ಪ್ಲೇಸು. ಅದು ನಾವು ಆ ದೇವರಿಗೆ ಪೂಜೆನ ತಂಬಿಟ್ಟನ್ನು ಮಾಡೋದು. ನೋಡಿ, ಈ ದೇವರು ಮುನೇಶ್ವರ ಸ್ವಾಮಿ. ಇದು ಮುನೇಶ್ವರ ಮತ್ತು ಕುಣಿಗಾಲಮ್ಮ ದೇವಿ ಜಾತ್ರೆ. ಇದು ನೋಡಿ, ಕುಣಿಗಾಲಮ್ಮ ಮತ್ತು ಮುನೇಶ್ವರ ಇದು 33 ಹಳ್ಳಿಗೂ ಗ್ರಾಮ ದೇವತೆ ಕುಣಿಗಾಲಮ್ಮ ದೇವಿ. ಹಾಗಾಗಿ ಇದು ತುಂಬ ದೊಡ್ಡ ಜಾತ್ರೆ ನಡೆಯುತ್ತೆ ಇಲ್ಲಿ, ತುಂಬ ಫೇಮಸ್ಸು. 33 ಹಳ್ಳಿಗೂ ದೊಡ್ಡ ಹಬ್ಬ ಇದು. ಈ ಸಲ ನಾವು ಮಾರ್ನಿಂಗ್ ಟೈಮ್ ಬರಲಿಲ್ಲ. ಮಾರ್ನಿಂಗ್ ಟೈಮ್ ಬಂದರೆ ಇನ್ನೂ ತುಂಬ ರಶ್ ಅಂದರೆ ರಶ್ಶು. ಸಣ್ಣ ಮಕ್ಕಳುಗಳಿದ್ದವು ನಮ್ಮ ಮನೇಲಿ. ಹಾಗಾಗಿ ನಾವು ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ರಶ್ಶಲ್ಲಿ ಮತ್ತು ಸಿಕ್ಕಾಪಟ್ಟೆ ಹೆವಿ ಬಿಸಿಲು ಬೇರೆ ಇತ್ತು. ಹಾಗಾಗಿ ಬೇಡ, ಈ ಬಿಸಿಲಲ್ಲಿ ಸಣ್ಣ ಮಕ್ಕಳನ್ನ ಕರ್ಕೊಂಡು ಅಷ್ಟು ಜನ ರಶ್ ಇರುತ್ತೆ. ಯಾಕಂದರೆ ಸುತ್ತಮುತ್ತ ಹಳ್ಳಿಗಳೆಲ್ಲ ಹಬ್ಬ ಜಾತ್ರೆ ಇದು. 33 ಹಳ್ಳಿಗೂ ಜಾತ್ರೆ ಇದು. ಹಾಗಾಗಿ ಸುಮಾರು ಜನ ಬರ್ತಾರೆ, ಕಾಲಿಡೋದಕ್ಕೆ ಜಾಗ ಇರಲ್ಲ. ನಾವು ಒಂದು 6:30 7 o'clock ಆಯಿತು. ನಾವು 6:30ಗೆಲ್ಲ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತು ಆಚೆ ಬರೋ ಅಷ್ಟರಲ್ಲಿ 7 o'clock ಆಯಿತು. ಜಾತ್ರೆನಲ್ಲೆಲ್ಲ ಕಡಿಮೆ ಸಿಗುತ್ತೆ ಅಂತ ಹೇಳ್ತಾರೆ. ಯಾವ ಐಟಮು ಕಡಿಮೆ ಸಿಗಲ್ಲ ಜಾತ್ರೆಯಲ್ಲಿ. ಎಲ್ಲ ಜಾಸ್ತಿನೇ ರೈಟ್ ಫಿಕ್ಸ್ ಮಾಡಿರ್ತಾರೆ ಎಲ್ಲ ಕಡೆಯೂ. ಹಾಗಾಗಿ ನಮ್ಗೆ ಬೇಕಾಗಿರೋ ಐಟಮ್ಗಳನ್ನೆಲ್ಲ ತೊಗೊಂಡು ಏನು ಬೇಕೋ ಅದು. ಅದರಲ್ಲೂ ಇನ್ನೊಂದು ಏನಂತ ಅಂದರೆ ಮಕ್ಕಳು ಜಾಸ್ತಿ ಹಠ ಮಾಡಲಿಲ್ಲ, ಅದೊಂದು ಖುಷಿ ಆಯಿತು. ಬೇರೆ ಕಡೆ ಹೋದಾಗೆಲ್ಲ ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ. ಅಂದರೆ ಈ ಸಲ ಮಾತ್ರ ಸುಮ್ಮನೆ ಸೈಲೆಂಟಾಗಿ ಬರ್ತಾಯಿದ್ರು ಎಲ್ಲ ನೋಡ್ಕೊಂಡು. ಅದೊಂದು ಖುಷಿ ಆಯಿತು ತುಂಬ. ಜಂಪ್ ಮಾಡಿ ಬೀಳಿ, ಜಂಪ್ ಮಾಡಿ ಒಂದೊಂದು ಸಂಕಲ ಹೋಗ್ತಾರೆ.
ಫೋಟೋ ಹೊಡಿಲ್ಲ. ನಾವು ಜಾತ್ರೆ ಎಲ್ಲ ನೋಡಿಕೊಂಡು ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಸೀದಾ ನಾವು ಮನೆ ಕಡೆ ಹೊರಟಾಗ ಒಂದು 8:30 ಆಗಿತ್ತು. ಎಲ್ಲ ರೌಂಡ್ ಹೊಡ್ಕೊಂಡು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.